ವಿ ಬಸ್ಸು ಸೂಪರಾಗಿದೆ ಸರ್ವೀಸು. ಒಂದು ನಮಗೆ ಟಿಕೆಟ್ ಸಿಕ್ಕಿದ್ದು ಬೇರೆ 370ಗೆ 379 ರುಪೀಸು. ಸೂಪರ್ ಆಗಿದೆ ಬಸ್ಸಸ್ಸು, ಫ್ರೆಶ್ ಬಸ್ಸು, ಇ ವಿ ಬಸ್ಸು. ಇದೇನು ಚಾರ್ಜಿಂಗ್ ಏನೂ ಹಾಕಿಲ್ಲ. ನೋಡೋಣ ಬನ್ನಿ ಯಾವ ಥರ ಹೋಗುತ್ತೆ ತಿರುಪತಿಗೆ ಅಂತ. ಬೆಂಗಳೂರು ಟು ತಿರುಪತಿ ಸುಮಾರು ರೂಟ್ಸ್ ಇದೆ. ಸ್ನ್ಯಾಕ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಂಟೀರಿಯರ್ಸ್ ಈ ಥರ ಇದೆ. ಪುಷ್ ಬ್ಯಾಕು, USB ಚಾರ್ಜಿಂಗ್ ಪೋರ್ಟ್ಸು ಎಲ್ಲ ಇದೆ. ತುಂಬ ಕಂಫರ್ಟಬಲ್ ಬಸ್ಸು, ಫ್ರೆಶ್ ಬಸ್ಸು. ನಮ್ಗೆ ತುಂಬ ಇಷ್ಟ ಆಯಿತು. ನೋಡಿ, ಇಂಟೀರಿಯರ್ಸ್ ಈ ಥರ ಇದೆ. USB ಚಾರ್ಜಿಂಗ್ ಪೋರ್ಟ್ ಇದೆ, ಮತ್ತು ವಾಟರ್ ಬಾಟ್ಲು, ಸ್ನ್ಯಾಕ್ ಬಾಕ್ಸು ಪ್ರತಿಯೊಂದು ಕೊಡ್ತಾರೆ. ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ. ಚೀಪರ್ ಟ್ರಾನ್ಸ್ಪೋರ್ಟೇಷನು. ಮತ್ತು ನಿಮ್ಮ ಹೆಸರು? ಸುಮಾರು ಎಷ್ಟು ವರ್ಷದಿಂದ ಫ್ರೆಶ್ ಬಸ್ಸಲ್ಲಿ ಇದ್ದೀರಾ ಸರ್? ಒಂದು ತಿಂಗಳಾಯ್ತಾ ಸರ್? ಈ ಬಸ್ಸಲ್ಲಿ ತಿರುಪತಿಗೆ ಎಷ್ಟು ಗಾಡಿ ಇದೆ, ಏನಿದೆ ಸರ್? 20 ಗಾಡಿ ಇದೆಯಾ? ಓಕೆ. ಮತ್ತು ಬೇರೆ ಯಾವುದೆಲ್ಲ ರೂಟ್ಸ್ಗಿದೆ ಸರ್? ಈ ರೋಡ್ ಇದೆಯಾ? ಈ ರೋಡು. ಓಕೆ ಓಕೆ. ಮತ್ತು ಇದರಲ್ಲಿ ಏನೇನು ಸರ್ ಫೆಸಿಲಿಟಿ ಇದೆ ನಿಮಗೆ ಎಲೆಕ್ಟ್ರಿಕ್ ಬಸ್? ನಾಯ್ಸ್ ಎಲ್ಲ ಇರಲ್ಲ. ಓಕೆ. ಏರ್ ಸಸ್ಪೆನ್ಷನ್ ಇರುತ್ತೆ, ಸ್ಮೂತ್ ಆಗಿ ಜರ್ನಿ ಆಗುತ್ತೆ. ಓಕೆ. ಕಂಫರ್ಟಬಲ್ ಇರುತ್ತೆ ಜರ್ನಿ. ಮತ್ತೆ ನಿಮ್ಗೆಲ್ಲ ಏನೇನು ಟ್ರೈನಿಂಗ್ ಕೊಡ್ತಾರಾ ಸರ್? ನಮಗೆಲ್ಲ 1 ಮಂತ್ ಟ್ರೈನಿಂಗ್ ಕೊಡ್ತಾರೆ. ಹೆಂಗೆ ನಡೆಸಬೇಕು, ಹೆಂಗೆ ಕಸ್ಟಮರ್ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು. ಓಕೆ ಓಕೆ. ಆ ಥರ ಎಲ್ಲ. ಮತ್ತೆ ಆಲ್ಕೋಹಾಲ್ ಟೆಸ್ಟ್ ಎಲ್ಲ ಕೊಟ್ಟಿದ್ದಾರಲ್ಲ ಸರ್? ಕಂಪಲ್ಸರಿ ಆಲ್ಕೋಹಾಲ್ 1 ಅವರ್ಗೆ ಆಲ್ಕೋಹಾಲ್ ಟೆಸ್ಟ್ ಮಾಡಬೇಕು. ಓಕೆ. ಕಂಪಲ್ಸರಿ ಸೇಫ್ಟಿ ಪರ್ಪಸ್ ಗುಡ್. ಓಕೆ. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮ ಜೊತೆಲಿ ಜರ್ನಿ ಮಾಡಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಉದಯ್ ಕುಮಾರ್ ಎನರ್ಜಿ. ಇವಾಗ ನಾವು ಫ್ರೆಶ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬೆಂಗಳೂರು ಟು ತಿರುಪತಿ ಬುಕ್ ಮಾಡಿದಾಗ 379ಗೆ ಟಿಕೆಟ್ ಸಿಕ್ತು. ಈಗ ಬನ್ನಿ ಟ್ರಾವೆಲ್ ಮಾಡೋಣ. ನಮ್ಮ ಫ್ರೆಶ್ ಬಸ್ಸಲ್ಲಿ ಸ್ನ್ಯಾಕ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರು ಟು ತಿರುಪತಿ ಫಸ್ಟ್ ಟೈಮ್ ಫ್ರೆಶ್ ಬಸ್ಸಲ್ಲಿ ಬನ್ನಿ ಜರ್ನಿ ಮಾಡೋಣ. ಬಸ್ಸು KR ಬಿಡ್ತಾಯಿದ್ದೀವಿ. AC ಫ್ಯಾನ್ಸು, ರೀಡಿಂಗ್ ಲೈಟ್ಸು ಮತ್ತು ಎಲ್ಲ ಕೊಟ್ಟಿದ್ದಾರೆ. SOS ಬಟನು ಎಲ್ಲ ಕೊಟ್ಟಿದ್ದಾರೆ ಮೇಲ್ಗಡೆ. ನೋಡಿ, ಫ್ರೆಶ್ ಬಸ್ಸಿಂದ ನಮಗೆ ಕಾಂಪ್ಲಿಮೆಂಟ್ರಿ ಸ್ನ್ಯಾಕ್ ಬಾಕ್ಸ್ ಕೊಟ್ಟಿದ್ದಾರೆ, ಪ್ಲಸ್ ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ. 4 ಐಟಮ್ಸ್ ಕೊಟ್ಟಿದ್ದಾರೆ. ಒಂದು ಕೂಲ್ ಡ್ರಿಂಕು, ಒಂದು ವೈಪರು ಮತ್ತು ಒಂದು ಸ್ನ್ಯಾಕು, ಒಂದು ಚಿಕ್ಕಿ ಕೊಟ್ಟಿದ್ದಾರೆ. ಇದು ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟಿದ್ದಾರೆ. ಪ್ಲಸ್ ವಾಟರ್ ಬಾಟಲ್ ಕೊಟ್ಟಿದ್ದಾರೆ. ನೋಡಿ, ಫ್ರೆಶ್ ಬಸ್ ಅಂತಲೇ ಇದೆ. ಬಾಕ್ಸು ತುಂಬ ಚೆನ್ನಾಗಿದೆ. ನೋಡಿ, KR ಲೇಕ್ ಇದು ಹಿಂಗೇನು ಕೆರೆ ಅಂತಾರೆ. ಪಾಲ್ಯ ಬಂದಿದ್ದೀವಿ. ಈ ಗಾಡಿ ಮಾಡಿ ಮುಳಬಾಗಲ್ ಬೆಂಗಳೂರು ಬಸ್. ನೋಡಿ, SRTC. SRTC ಬೆಂಗಳೂರು ಕಡಪ ಗಾಡಿ ಹೋಗ್ತಾ ಇದೆ. ಸಂಡೇ ಆದರೆ ಎಲ್ಲ ಬೆಳಗ್ಗೆ ಬಿರಿಯಾನಿ ತಿನ್ನಕ್ಕೆ ಬರ್ತಾರೆ. ಇಲ್ಲಿ ಹೊಸಕೋಟೆ ಹತ್ರ ತುಂಬ ಫೇಮಸ್, ಸುಮಾರು ಬಿರಿಯಾನಿ ಅಂಗಡಿಗಳಿದೆ ಇಲ್ಲಿ. ಹೊಸಕೋಟೆ ಬಂದಿದ್ದೀವಿ. 7:45 ಆಯ್ತು ಈಗ. ಹೊಸಕೋಟೆ ಗ್ರೌಂಡ್ ಇದು.
ಎಲ್ಲರಿಗೂ ಇಲ್ಲೇ ತಿಂಡಿ ಬ್ರೇಕ್ ಕೊಡ್ತಾ ಇದ್ದಾರೆ ನೋಡಿ. ವಿಷ್ಣುಪುರಿ ಹತ್ರ ಬಂದ್ಬಿಟ್ಟು ಇಲ್ಲಿ ಹೊಸಕೋಟೆ ಆದಮೇಲೆ 7:50 ಬ್ರೇಕ್ ಕೊಟ್ಟಿದ್ದಾರೆ, ಟಿಫನ್ ಬ್ರೇಕು. ಹೈವೇ ಹತ್ರನೇ MBJ ಕಾಲೇಜ್ ಆಪೋಸಿಟಲ್ಲಿ ಬಸ್ ನಿಂತಿದೆ ನೋಡಿ. ಫ್ರೆಶ್ ಬಸ್ಸು ಇದರಲ್ಲಿ ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಫಾಸ್ಟ್ ಚಾರ್ಜಿಂಗ್ ಎಲ್ಲ ಸ್ಟೇಷನ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಕಾರ್ಸ್ಗೆಲ್ಲ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ ನೋಡಿ. ಹೈವೇ ನಮ್ಮ ಶರೀಫ್ ಹೋಗ್ತಾ ಇದೆ. ಫ್ರೆಶ್ ಬಸ್ಸು, EV ಬಸ್ಸು ಸೂಪರಾಗಿದೆ ಸರ್ವೀಸು. ಒಂದು ನಮಗೆ ಟಿಕೆಟ್ ಸಿಕ್ಕಿದ್ದು ಬೇರೆ. NH75 ಬನ್ನಿ ಟ್ರಾವೆಲ್ ಮಾಡೋಣ. ಸೊ ದಟ್ ಫ್ರಂಟ್ ವ್ಯೂ ತೋರ್ಸೋಕ್ಕಾಗಲ್ಲ, ಸೈಡ್ ವ್ಯೂ ಅಲ್ಲಂತೂ ಗ್ಯಾರಂಟಿ ವಿಡಿಯೋ ಮಾಡೋಣ. ಇದು ಹೊಸದಾಗಿರೋ ಎಕ್ಸ್ಪ್ರೆಸ್ ಹೈವೇ. ಇಲ್ಲಿಂದ ಲೆಫ್ಟಿಗೆ ಹೋದರೆ ದೇವನಹಳ್ಳಿ ಹೋಗುತ್ತೆ, ರೈಟ್ಗೆ ಹೋದರೆ ನಿಮಗೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಸಿಗುತ್ತೆ. ಬನ್ನಿ, ಇವತ್ತೊಂದು ಹೊಸದಾಗಿ ಮಾಡಿರೋ ಸಾಫ್ಟು ಬೇತ್ಮಂಗ್ಳವರೆಗೂ ನೀವು ಟ್ರಾವೆಲ್ ಮಾಡ್ಬೋದು. ಇವಾಗ ಎಕ್ಸ್ಪ್ರೆಸ್ ಹೈವೇಲಿ ಇನ್ನೂ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿಲ್ಲ. ಸೂಪರಾಗಿರುತ್ತೆ ಜರ್ನಿ ಮಾತ್ರ. ಫಾಸ್ಟಾಗಿ 1.5 ಅವರ್ಗೆಲ್ಲ ನೀವು ಹುಡುಕೋಟೆ ಹೋಗ್ಬೋದು. ಇದು ಒಂದು ಅಡ್ವಾಂಟೇಜು ಈ ಎಕ್ಸ್ಪ್ರೆಸ್ ಹೈವೇಯಿಂದ. ಇದು ಹೊಸದಾಗಿ ಮಾಡಿರೋ ರೋಡು. ಈ ಕಡೆ ಡಿವಿಯೇಷನ್ ತಗೋಬೋದು. ಸಾಪುರ ಬೈಪಾಸ್ ಹೋಗ್ತಾ ಇದ್ದೀವಿ ಈಗ. ಆಲ್ಮೋಸ್ಟ್ ಕೋಲಾರ ಬಂದಿದ್ದೀವಿ ಈಗ. 8:45 ಆಯಿತು. ಕೋಲಾರ ಮಾಸ್ಕೋ ಬೈಪಾಸಲ್ಲಿ. ಕೋಲಾರ ಸಿಟಿಯಲ್ಲಿ ಹೋಗುತ್ತೆ ಕೆಳಗಡೆ. ನಾವು ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಕೋಲಾರಲ್ಲಿ. ಕೆಳಗಡೆ ಹೋದರೆ ಕೋಲಾರ ಸಿಟಿ ಒಳಗಡೆ ಹೋಗ್ತೀವಿ. ಕೋಲಾರ ಸಿಟಿ ಯಾವ ಥರ ಕಾಣಿಸುತ್ತೆ. ಈ ಕಡೆ ಲೆಫ್ಟಲ್ಲಿ ತಗೊಂಡ್ರೆ ಕೋಲಾರಲ್ಲಿ ಹೋಗ್ಬೋದು. ಕ್ಲೋಸ್ ಮಾಡಿದ್ದಾರೆ. ನಾವು ಕ್ಯಾಬಿನ್ ರೈಡ್ ಸೈಡ್ ವ್ಯೂ ಅಲ್ಲೇ ಮಾಡ್ತಾ ಇದ್ದೀವಿ. ಮುಳ್ಬಾಗಲ್ ಟೋಲ್ ಪ್ಲಾಜಾ ಬಂದಿದ್ದೀವಿ. ಬ್ಯಾಂಕು ಹೊಸಕೋಟೆ ಹೈವೇ ಲಿಮಿಟೆಡ್. ಹೊತ್ತಾಯಿತು. ಈಗ ಮುಳ್ಬಾಗಲ್ ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ ಮುಳ್ಬಾಗಲ್ ಬೈಪಾಸ್ ಹೋಗ್ತಾ ಇರ್ತೀವಿ. ಹಿಂಗೆ ಸ್ಟ್ರೈಟ್ ಹೋದರೆ ನಿಮಗೆ ಮುಳ್ಬಾಗಲ್ ಹೋಗ್ಬೋದು.
ಇದು. ಪ್ಲೇ ಗ್ರೌಂಡ್ ಥರ ಮಾಡಿದ್ದಾರೆ ಕ್ರಿಕೆಟ್ಗೆ, ಟ್ರೈನಿಂಗ್ ಸೆಂಟರ್ ಥರ. ಮುಳ್ಬಾಗಲ್ ದೋಸೆ ಹೋಟ್ಲು, ಮುಳ್ಬಾಗಲಲ್ಲಿ ದೋಸೆ ಫೇಮಸ್. ದೋಸೆ ವಿತ್ ಟಿಫನ್ 145 ರುಪೀಸ್ ಹಾಕಿದ್ದಾರೆ ಬೋರ್ಡು. ಮುಳ್ಬಾಗಲ್ ದೋಸೆ ನೋಡಿ, ಮುಳ್ಬಾಗಲ್ ಕೋರ್ಟ್ ಕಾಂಪ್ಲೆಕ್ಸ್ ಇದು. ಈ ಕಡೆ ಹೋದರೆ ಮುಳ್ಬಾಗಲ್ ಒಳಗಡೆ ಹೋಗ್ಬೋದು. ನಂಗಿಲಿ ಬಂದಿದ್ದೀವಿ. ನಂಗಿಲಿ ಈಗ 8:30, ಈಗ 9:30 ಆಗ್ತಾಯಿದೆ. ನಾಲ್ಕು ರೋಡ್ ಅಂತಾರೆ. ಇಲ್ಲಿ ಎಲ್ಲ ಸ್ವಲ್ಪ ಇಂಡಸ್ಟ್ರೀಸ್ ಎಲ್ಲ ಇದೆ, ಸುಮಾರು ಗಾರ್ಮೆಂಟ್ಸು, ಸುಮಾರು ಚಿಕ್ಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಇದೆ ಇಲ್ಲಿ 4 ರೋಡಲ್ಲಿ. ಸುಮಾರು ಕಂಪ್ನಿಗಳಿದೆ. ವಾಟರ್ ಇರೋದ್ರಿಂದ ಅಡ್ವಾಂಟೇಜ್ ಜಾಸ್ತಿ. ನೋಡಿ ಯಾವ ಥರ ಇದೆ. ಐರನ್ ಓರು ಮತ್ತು ತುಂಬ ಚೆನ್ನಾಗಿದೆ ಇಲ್ಲಿ. ಪಲ್ಮೇರ್ ಎಂಟ್ರಿ ಆಗ್ತಾ ಇದ್ದೀವಿ. ಬೈಪಾಸಲ್ಲೇ ಹೋಗೋದು, 4 ಕಿಲೋಮೀಟ್ರ್ ಇದೆ ಪಲ್ಮೇರ್ಗೆ. ಪಲ್ಮೇರ್ ಬೈಪಾಸು. ರೈಟ್ ಸೈಡ್ ಹೋದರೆ ನಿಮಗೆ ಪಲ್ಮೇರ್ ಒಳಗಡೆ ಹೋಗುತ್ತೆ. ಮದನಪಲ್ಲಿ ರೋಡು, ಪಲ್ಮೇರ್ ಮದನಪಲ್ಲಿ ರೋಡು.
ಇದೆಲ್ಲ ಫಾರೆಸ್ಟ್ ಏರಿಯಾ, ಯಾಕಂದರೆ ಇಲ್ಲಿ ಎಲಿಫೆಂಟ್ಸ್ ಎಲ್ಲ ತುಂಬ ಸುತ್ತಾ ಇರುತ್ತೆ. ಒಂದೊಂದು ಟೈಮಲ್ಲಿ ಎಲಿಫೆಂಟ್ಸ್ ಬಂದರೆ ಹತ್ತಾಗಿ ಬರುತ್ತೆ ಗುಂಪಾಗಿ. ಇದು ಮುಳುಗಿ ಘಾಟ್ ಅಂತಾರೆ, ಸ್ವಲ್ಪ ಘಾಟ್ ರೋಡ್ ಇದು. ಸ್ಪೀಡ್ ಬ್ರೇಕರ್ಸ್ ಎಲ್ಲ ಹಾಕಿದ್ದಾರೆ ಮುಳುಗಿ ಘಾಟಲ್ಲಿ, ಸೇಫಾಗಿ ಹೋಗಿ ತರುವಲ್ಲ. ನೋಡಿ ಎಲ್ಲಿ ನಡೆದ್ರು ಡೇಂಜರ್ ಘಾಟ್ ರೋಡ್ ಆಕ್ಸಿಡೆಂಟ್ ಅಂತ ಬೋರ್ಡ್ ಹಾಕಿದ್ದಾರೆ. ಮಾವಿನ ಗಿಡಗಳು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ತುಂಬ ಸ್ಪೀಡ್ ಬ್ರೇಕರ್ಸ್ ಇದೆ, ಹುಷಾರಾಗಿ ಹೋಗ್ಬೇಕು. ಡೌನ್ ಅಲ್ವಾ. ನೋಡಿ ಇಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ ರೀಸೆಂಟಾಗಿ. ಸ್ವಲ್ಪ ಟಯರೇ ಹೋಗಿದೆ ಇಲ್ಲಿ. ಇದ್ರೂ ಏನು ಕಂಟ್ರೋಲ್ ಆಗ್ತಾ ಇಲ್ಲ. ನೋಡಿ ಇದೆ ಎಕ್ಸ್ಪ್ರೆಸ್ ಹೈವೇದು ರೆಡಿ ಮಾಡ್ತಾ ಇದ್ದಾರೆ. ತಿರುಪತಿಗೆ ಹೋಗ್ಬೇಕಂದ್ರೆ ಈ ರೋಡು ಯೂಸ್ ಮಾಡ್ಬೋದು. ಡೈರೆಕ್ಟ್ ಹೊಸಕೋಟೆಯಿಂದ ಬಂದು ಮತ್ತೆ ಈ ಕಡೆ ಬರ್ಬೋದು. ಇಲ್ಲಿ ಡಿವಿಷನ್ ಕೊಟ್ಟಿದ್ದಾರೆ. ಚಿತ್ತೂರು ಬಂದಾಗ ಯಾವ ನೋಡಿದ್ರೆ ಮಾವಿನ ತೋಪು ಎಲ್ಲ ಕಾಣಿಸುತ್ತೆ ಚೆನ್ನಾಗಿ. ನಾವು ಬಂಗಾರಪಾಳ್ಯ ಬೈಪಾಸಲ್ಲಿ ಬರ್ತಾ ಇದ್ದೀವಿ. ಇಲ್ಲೂ ಎಲ್ಲ ಸೈಟ್ಸು ಲೇಔಟ್ಸ್ ಎಲ್ಲ ಮಾಡಿದ್ದಾರೆ. ಈಗ ಚಿತ್ತೂರು ಟೋಲ್ ಪ್ಲಾಜಾ ಬಂದಿದ್ದೀವಿ. ಮಹಾಸಮುದ್ರಂ ಟೋಲ್ ಪ್ಲಾಜಾ ಇದು. ಕೊತ್ತಪಲ್ಲಿ ಇನ್ನು 3 ಕಿಲೋಮೀಟರ್ ಇದೆ. ಅಮರರಾಜ ಕಂಪನಿ ಬ್ಯಾಟ್ರೀಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಅಮರರಾಜ ಗ್ರೋತ್ ಅಂತ ಇದು ದೊಡ್ಡ ಕ್ಯಾಂಪಸ್ ಇದು. ಇಲ್ಲಿಂದ ಲೆಫ್ಟ್ ತಗೋತೀವಿ ತಿರುಪತಿಗೆ, ಯಾಕಂದರೆ ಸ್ಟ್ರೈಟ್ ಹೋದರೆ ಚೆನ್ನೈಗೆ ಹೋಗುತ್ತೆ ಮತ್ತು ಚಿತ್ತೂರು ಒಳಗಡೆ ಹೋಗ್ಬೋದು. ಬನ್ನಿ ಇಲ್ಲಿಂದ ಲೆಫ್ಟ್ ತಗೋತೀವಿ. ಇಲ್ಲಿಂದ 78 ಕಿಲೋಮೀಟರ್ಸ್ ಇದೆ ತಿರುಪತಿಗೆ.
ನೋಡಿ ಲೆಫ್ಟ್ ತಗೋತಾಯಿದ್ದೀವಿ. ಸ್ವಲ್ಪ ವೈಡಾಗಿ ಮಾಡಬೇಕಾಗಿತ್ತು ರೋಡು, ಇಲ್ಲಿ ವೈಡ್ ಇಲ್ಲ, ತುಂಬ ಕಂಜೆಸ್ಟೆಡ್, ಡೈವರ್ಷನ್ನು ಕರೆಕ್ಟಾಗಿ ಒಂದೇ ಗಾಡಿ ಹೋಗೋ ಥರ ಡೈವರ್ಷನ್ ಇಟ್ಟಿದ್ದಾರೆ. ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗಿತ್ತು, ಇಲ್ಲಿ ಡೈವರ್ಷನ್ ಇಲ್ಲಾಂದರೆ ಒಂದು ಫ್ಲೇವರ್ ಮಾಡಬೇಕಾಗಿತ್ತು. ಇಲ್ಲಿಂದ ಲೆಫ್ಟ್ ತಗೋತೀವಿ ನಾವು, ಲೆಫ್ಟ್ ತೊಗೊಂಡು ತಿರುಪತಿ ಹೋಗ್ತೀವಿ ಬೈಪಾಸಲ್ಲಿ. ಸುಮಾರು ಪ್ಯಾಸೆಂಜರ್ಸ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಇಲ್ಲೇ ಇಳ್ಕೊಂಬಿಟ್ಟು ಆಟೋ ಗಿಟ್ಟು ಸಿಗುತ್ತೆ, ಆಟೋಲ್ಲಿ ಹೋಗ್ಬಿಡ್ತಾರೆ. ಚಿತ್ತೂರು ಬೈಪಾಸ್ ಬಂತು. ಇದೊಂದು ಸೂಪರಾಗಿ ಮಾಡಿದ್ದಾರೆ ರೋಡ್ಸು, 10 ಲೈನ್ಸ್ ರೋಡು, ಈ ಕಡೆ 2 ಸರ್ವಿಸ್ ರೋಡು, ಆ ಕಡೆ 2 ಸರ್ವಿಸ್ ರೋಡು. ಸೂಪರಾಗಿರುತ್ತೆ ಈ ರೋಡ್ ಮಾತ್ರ. ಚಿತ್ತೂರಿಂದ ತಿರುಪತಿವರೆಗೂ ನಮಗೆ ತುಂಬ ಯಾವಾಗಲೂ ಸ್ಯಾಟಿಸ್ಫೈಡ್ ಆಗುತ್ತೆ. ವಿತ್ ಎಲ್ಲ ಸ್ಮೂತಾಗಿ ಡ್ರೈವ್ ಇರುತ್ತೆ. ಆ್ಯಕ್ಚುಲಿ ಡ್ರೈವರ್ಸ್ಗೆಲ್ಲ ತುಂಬ ಅನುಕೂಲ ಇರುತ್ತೆ ಈ ರೋಡು. ಸ್ಟ್ರೈಟ್ ರೋಡು, ಏನು ಟ್ರಾಫಿಕ್ ಏನಿರಲ್ಲ. ಈ ರೋಡ್ ಆಲ್ವೇಸ್ ಸ್ಮೂತಾಗಿರುತ್ತೆ. ಪ್ರಾಬ್ಲಿ ಬಿಫೋರ್ ಟೈಮ್ ಆಗುತ್ತೆ ಅನಿಸ್ತದೆ ತಿರುಪತಿಗೆ, ಯಾಕಂದರೆ 12:15 ಕೊಟ್ಟಿದ್ದಾರೆ ಟೈಮಿಂಗು. ಆಲ್ಮೋಸ್ಟು 11:10 ಆಗ್ತಾಯಿದೆ. ಬಿಫೋರ್ ಟೈಮ್ ಹೋಗುತ್ತೆ ಅನಿಸುತ್ತೆ. ಪಿಕಪ್ ಎಲ್ಲ ಫಸ್ಟ್ ಕ್ಲಾಸಾಗಿ ಇದು ಮಾಡೋದು ಸ್ಟಾಫ್ ಅವ್ರಿಗೆ. ಏನಂದರೆ ನಮಗೆ ಈ ಥರ ಯೂಟ್ಯೂಬ್ ವೀಡಿಯೋ ಮಾಡ್ತೀವಿ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಅರುಣ್ ಅವರೆಲ್ಲ. ಇವಾಗ ನಮಗೆ ಫ್ರೆಂಡ್ ಸೀಟಲ್ಲಿ ಅಕ್ಸಸ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅರುಣ್ ಅವ್ರಿಗೆ ಮತ್ತು ಅವ್ರ ಫ್ರೆಂಡ್ ಕ್ರೂ ಅವ್ರಿಗೆ. ತುಂಬ ಧನ್ಯವಾದ. ಬನ್ನಿ, ಇನ್ನು ಸ್ವಲ್ಪ ಹೊತ್ತು ಜರ್ನಿ ಇದೆ ತಿರುಪತಿಗೆ, ಹೋಗೋಣ, ಜರ್ನಿ ಮಾಡೋಣ. ಬ್ಯೂಟಿಫುಲ್ ತಿರುಮಲ ಹಿಲ್ಸ್ ಬೆಟ್ಟಗಳು ತುಂಬ ಚೆನ್ನಾಗಿರುತ್ತೆ. ಶೇಷಾಚಲಂ ಹಿಲ್ಸ್ ಅಂತಾರೆ ಇದನ್ನು. ಎಷ್ಟು ದಿವಸ ಆಗಿದೆ, ಇನ್ನು ಈ ರೋಡ್ ಮಾತ್ರ ಇನ್ನೂ ಸಾಲ್ವ್ ಆಗಿಲ್ಲ. ಇಲ್ಲಿಂದ ಸ್ವಲ್ಪ ದೂರಕ್ಕೆ ಸಿಂಗಲ್ ರೋಡೇ, ಫಸ್ಟಿನೂ ಈ ರೋಡ್ ಸಾಲ್ವ್ ಆಗಿಲ್ಲ.
ಕನ್ಸ್ಟ್ರಕ್ಷನ್ ಆಗಿದೆ, ಆದರೆ ಇನ್ನೂ ಸ್ವಲ್ಪ ಪೆಂಡಿಂಗ್ ವರ್ಕ್ ಇದೆ. ಇದು ಹಂಗೆ ಸ್ಟಾಪಿಂಗ್ ಆಗಿದೆ, ಪೆಂಡಿಂಗಲ್ಲೇ ಇದೆ. ಪಕ್ಕದಲ್ಲೇ ಕಿತ್ತೂರು ತಿರುಪತಿ ರೈಲ್ವೆ ಟ್ರ್ಯಾಕು, ಅದು ಟ್ರೈನ್ಸ್ ಬಂದಿಲ್ಲ. ಸಮ್ಮರ್ ಬರ್ತಾ ಇದೆಯಲ್ಲ, ಎಲ್ಲ ಸ್ವಲ್ಪ ಬೆಟ್ಟ ಎಲ್ಲ ಒಣಗೋಗಿದೆ. ಅದೇ ನೀವು ರೈನಿ ಸೀಸನ್ ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಸ್ವಲ್ಪ ಸಮ್ಮರ್ ಬರೋದ್ರಿಂದ ನಿಮಗೆಲ್ಲ ಒಣಗೋಗಿದೆ ಟೋಟಲ್ ಬೆಟ್ಟಗಳೆಲ್ಲ. ನೋಡಿ, ತುಂಬ ಸೀನಿಕ್ ಆಗಿರುತ್ತೆ, ಯಾವತ್ತು ತುಂಬ ಚೆನ್ನಾಗಿರುತ್ತೆ. ಮಾತ್ರ ಎರಡು ಬೆಟ್ಟದ ಮಧ್ಯದಲ್ಲಿ ರೋಡನ್ನು ಕವರ್ ಆಗುತ್ತೆ. ಹನ್ನೊಂದು 25 ಆಗ್ತಾ ಇದೆ. ಚಂದ್ರಗಿರಿ ಬಂದಿದ್ದೀವಿ ನೋಡಿ. ಚಂದ್ರಗಿರಿ ಫೋರ್ಟ್ ಕಾಣಿಸ್ತಾ ಇದೆ ಅಲ್ಲಿ, ಕೋಟೆ. ಲೆಫ್ಟ್ ತಗೊಂಡು ಚಂದ್ರಗಿರಿ, ಸ್ಟ್ರೈಟ್ ಹೋದರೆ ತಿರುಪತಿ ಹೋಗ್ತೀವಿ. ಕೋಟೆ ಕಟ್ಟಿರೋದೆಲ್ಲ ಗೋಡೆ ಎಲ್ಲ ಕಾಣಿಸ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆ ನಮ್ಮ ತಿರುಮಲ ಬೆಟ್ಟ. ನಮ್ಮ ವೆಂಕಟೇಶ್ವರ ದೇವರು ಅಲ್ಲಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ. ಇಲ್ಲಿಗೆ ಮೇನ್ ಸ್ವರ್ಣಮುಖಿ ರಿವರ್ ಪಾಸ್ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟ್ ನಾವು ಬೇರೆ ಹೈವೇ ಜಾಯಿನ್ ಮಾಡ್ತೀವಿ. ಮದನಪಲ್ಲಿ ತಿರುಪತಿ ಹೈವೇ ಜಾಯಿನ್ ಮಾಡ್ತಾ ಇದ್ವಿ. ಇಲ್ಲಿಂದ ರೈಟ್ ತೊಗೊಂಡ್ಬಿಡ್ತೀವಿ. ಇಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಆಯಿತು ಅಂದರೆ ಸೊ ದಟ್ ಇಲ್ಲಿ ಡೈವರ್ಷನ್ಸ್ ಎಲ್ಲ ಏನು ಇಶ್ಯೂ ಇರಲ್ಲ. 10 ಕಿಲೋಮೀಟರ್ಸ್ ಇದೆ ತಿರುಪತಿಗೆ, 420 ಕಿಲೋಮೀಟರ್ಸ್ ವಿಜಯವಾಡ, 49 ಕಿಲೋಮೀಟರ್ಸ್ ಪೀಲೇರು. ಇಲ್ಲಿ ಫ್ಲೇವರ್ ಮಾಡ್ತಾ ಇದ್ದಾರೆ. ಒನ್ಸ್ ಫ್ಲೇವರ್ ಆಯಿತು ಅಂದರೆ ಸೊ ದಟ್ ನಮಗೆ ಈಸಿಯಾಗಿ ಚೆನ್ನಾಗಿರುತ್ತೆ. ಬನ್ನಿ ಇಲ್ಲಿಂದ ರೈಟ್ ತೊಗೊಳ್ಳೋಣ. ಇಲ್ಲೇ ರೋಡು. ರೋಡ್ಸ್ ಎಲ್ಲ ವೈಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಏನಂದರೆ ತುಂಬ ಕಂಜೆಸ್ಟೆಡ್ ಆಗಿದೆ. ಈಗ ದೊಡ್ಡದಾಗಿ ಮಾಡಬೇಕಂತ ಪ್ಲ್ಯಾನಿಂಗಲ್ಲಿದ್ದಾರೆ. ಅಪ್ ಟು ವಿಜಯವಾಡ ರೋಡ್ವರೆಗೂ ನೋಡಿ ಎಷ್ಟು ದೊಡ್ಡ ವೈಟ್ ಮಾಡ್ತಾ ಇದ್ದಾರೆ ರೋಡು. ಪ್ಲಸ್ ಫ್ಲೇವರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ದಟ್ ಟ್ರಾಫಿಕ್ಕು ಡಿಸ್ಟರ್ಬೆನ್ಸ್ ಇರೋಲ್ಲ. ಇದಕ್ಕೆ ಮುಂಚೆ
ಅಲ್ಲಿನೇ ಬರ್ತಾ ಇದೆ KSRTC ಐರಾವತ 2.4 ತಿರುಪತಿ ಬೆಂಗಳೂರು. ತಿರುಪತಿ ಬೆಟ್ಟ ಎಲ್ಲ ಕಾಣಿಸ್ತಾ ಇದೆ, ಸ್ವಲ್ಪ ಕ್ರೌಡ್ ಆಗಿದೆ. ಗೋವಿಂದ 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 ಗೋವಿಂದ. ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ನಮ್ಮ ಶ್ರೀ ವೆಂಕಟೇಶ್ವರ ವೆಂಕಟರಮಣ ಗೋವಿಂದ ಒಂಥರ ತುಂಬ ಖುಷಿಯಾಗುತ್ತೆ. ಯಾವಾಗಲೂ ತಿರುಪತಿಗೆ ಬಂದಾಗ ಆ ಬೆಟ್ಟ ನೋಡಿದ್ರೆ ಒಂಥರ ಖುಷಿ. ರೀಜನಲ್ ಸೈಂಟಿಫಿಕ್ ಸೆಂಟರ್ ತಿರುಪತಿ. ನೋಡಿ ಫ್ರೆಂಡ್ಸ್, ಈಗ ಎಕ್ಸಾಕ್ಟಾಗಿ ಅಲಿಪಿರಿ ಹತ್ರ ಬಂದಿದ್ವಿ. ಟೈಮ್ ಬಂದ್ಬಿಟ್ಟು 11:15. ಗೋವಿಂದ ಗೋವಿಂದ ಇದೇ ದೇವಸ್ಥಾನಕ್ಕೆ ಎಂಟ್ರೆನ್ಸು. ಸೊ ದಟ್ ನೋಡಿ, ಇಲ್ಲಿಂದ ದೇವರು ಕಾಣಿಸ್ತಾ ಇದೆ. ಗಾಲಿಗೋಪುರಮ್ಮು ಮತ್ತು ನೋಡಿ ಗೋವಿಂದ ನೋಡಿ, ಇದೆ ಮೇನ್ ಎಂಟ್ರೆನ್ಸು ತಿರುಮಲಾಗೆ. ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತಿರುಮಲಾಗೆ ಮೇಲೇ ಹೋಗ್ಬೇಕು. ಗೋವಿಂದ ಗೋವಿಂದ. ತಿರುಪತಿ ಝೂ ಇದು, ನಾಗವನಂ ಅಂತ ಪ್ಲೇಸ್ ಇದೆ. ಒಂಥರ ಪಾರ್ಕ್ ಇದು, ನಾಗವನಂ ಅಂತ. ನೋಡಿ ತಿರುಪತಿ ಬೆಟ್ಟ, ರೋಡ್ಸ್ ಎಲ್ಲ ಕಾಣಿಸ್ತಾ ಇದೆ. ಮೇಲ್ಗಡೆ ಬಸ್ಸಸ್ ಎಲ್ಲ ಲ್ಯಾಂಡಿಂಗ್ ಆಗ್ತಾ ಇದೆ. ಈಗ ನಾವು ಕಪಿಲ್ ತೀರ್ಥ ಬಂದಿದ್ದೀವಿ. ಎಕ್ಸಾಕ್ಟಾಗಿ ಬಂದ್ಬಿಟ್ಟು ಒಂದು 11:15 ಆಗಿದೆ. ಇಲ್ಲಿ ಎಲ್ಲ ದೇವಸ್ಥಾನಗಳು, ಶಿವನ ದೇವಸ್ಥಾನ ಎಲ್ಲ ಈ ಜಂಕ್ಷನಲ್ಲಿ ಇರುತ್ತೆ. ಮಳೆ ಬಂದರೆ ತುಂಬ, ಇಲ್ಲಿ ಕಪಿಲ ತೀರ್ಥಂ ಟೆಂಪಲ್ ಅಂತ ನಿಮಗೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ. ಇಪ್ಪತ್ತಲ್ಲಿ ಬಸ್ಸಲ್ಲಿ ಕಾಣಿಸ್ತದೆ. ಇಷ್ಟೊತ್ತವರೆಗೂ ನಾವು AC ಬಸ್ಸಲ್ಲಿ ಇದ್ವಿ. ಇದ್ರ ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಲೆವೆನ್ 55ಗೆ ಬಂದಿದ್ದೀವಿ ತಿರುಪತಿಗೆ. ಆಲ್ಮೋಸ್ಟ್ ನಿಮಗೆ 20 ಮಿನಿಟ್ಸ್ ಬಿಫೋರ್ ಟೈಮು. ನೋಡಿ ಶ್ರೀನಿವಾಸಂ ಕಾಂಪ್ಲೆಕ್ಸು ಎಲ್ಲ ಗೆಸ್ಟ್ ಹೌಸು. ಇದು ಎಲ್ಲರಿಗೂ ಬರೋದಕ್ಕೆ ಹೋಗೋರಿಗೆಲ್ಲ ರೂಮ್ಸ್ ಅವೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿರೋರಿಗೆ ಸಿಗುತ್ತೆ.